ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥ 3 ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು, ಅತಿ ಬಹುಮುಖ್ಯವಾದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೆಯದಾಗಿ, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಉತ್ತರ: ಕಚ್ಚಾ ವಸ್ತುಗಳು, ಮಾರುಕಟ್ಟೆ ಸೌಲಭ್ಯ, ಕಡಿಮೆ ಬೆಲೆಯಲ್ಲಿ ಭೂಮಿಯ ಲಭ್ಯತೆ, ಕೂಲಿ ಕಾರ್ಮಿಕರು, ಸರ್ಕಾರದ ನೀತಿ ನಿಯಮಗಳು, ಸಾರಿಗೆ ಸಂಪರ್ಕದ ವ್ಯವಸ್ಥೆ, ವಿದ್ಯುಚ್ಛಕ್ತಿ ಸೌಲಭ್ಯ ಮತ್ತು ಉತ್ತಮ ವಾತಾವರಣ, ಬಂಡವಾಳ. ಈ ರೀತಿ ಒಂದು ಕೈಗಾರಿಕೆ ಸ್ಥಾಪನೆಯಾಗಲು ಏನೇನು ಅವಶ್ಯಕತೆಗಳಿದಾವೋ ಅವೆಲ್ಲವುಗಳು ಬೇಕಾಗ್ತವೆ. ಈ ರೀತಿ ಕೈಗಾರಿಕೆಗಳು ಎಲ್ಲ ಅವಶ್ಯಕತೆಗಳು ಇದ್ದಲ್ಲಿ ಕೈಗಾರಿಕೆಗಳು ಅಲ್ಲೇ ಕೇಂದ್ರೀಕೃತ ಆಗಿರ್ತವೆ. ಮತ್ತೊಂದು ಪ್ರಶ್ನೆ: ಭಾರತದ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿ. ಉತ್ತರ: ಹೂಗ್ಲಿ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ, ದಕ್ಷಿಣ ಕೈಗಾರಿಕಾ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ದಾಮೋದರ್ ಕಣಿವೆ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೊಲ್ಲಂ ತಿರುವನಂತಪುರ ಪ್ರದೇಶ. ಇವು ಭಾರತದ ಕೈಗಾರಿಕಾ ಪ್ರದೇಶಗಳಾಗಿವೆ. ಮತ್ತೊಂದು ಬಹುಮುಖ್ಯವಾದ ಪ್ರಶ್ನೆ: ಅರಣ್ಯನಾಶಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಉತ್ತರ: ಕಾಡ್ಗಿಚ್ಚು, ಗಣಿಗಾರಿಕೆ, ನಗರೀಕರಣ, ಕೈಗಾರೀಕರಣ, ವ್ಯವಸಾಯ ಕ್ಷೇತ್ರದ ವಿಸ್ತರಣೆ, ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ, ನೀರಾವರಿ ಯೋಜನೆಗಳು. ಮತ್ತೊಂದು ಪ್ರಶ್ನೆ: ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ನಿಮ್ಮ ಸಲಹೆಗಳೇನು? ಉತ್ತರ: ಹೆಚ್ಚು ಗಿಡಮರಗಳನ್ನು ಬೆಳೆಸುವುದು, ಘರ್ಷಿತ ಮರಗಳನ್ನು ಕಡಿಯುವುದು, ರೋಗಗಳನ್ನು ನಿಯಂತ್ರಿಸುವುದು, ಪ್ರಾಣಿಗಳು ಮೇಯಿಸುವುದನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಪ್ರಸಾರ ಮಾಡುವುದು, ಜನರಿಗೆ ಅರಣ್ಯ ಪೋಷಣೆ ಬಗ್ಗೆ, ಅರಣ್ಯದ ಮಹತ್ವದ ಬಗ್ಗೆ ತಿಳುವಳಿಕೆ ನೀಡಿ ಪ್ರೋತ್ಸಾಹಿಸುವುದು. ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಉತ್ತರ: ಪ್ರಾಣಿಗಳನ್ನು ಹೆಚ್ಚು ಮೇಯಿಸುವಂಥದ್ದು, ಅರಣ್ಯಗಳ ನಾಶ, ಅವೈಜ್ಞಾನಿಕ ಬೇಸಾಯ, ಇಟ್ಟಿಗೆ, ಹೆಂಚು ಮೊದಲಾದವುಗಳ ತಯಾರಿಕೆ ಮಾಡೋದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ. ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳೇನು? ಅಥವಾ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಅವಶ್ಯವಾಗಿದೆ, ಏಕೆ? ಉತ್ತರ: ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುವುದು, ನದಿ ಹರಿಯುವ ಮಾರ್ಗ ಬದಲಿಸುವುದು, ನೀರಿನ ಇಂಗುವಿಕೆಯ ಪ್ರಮಾಣ ಕಡಿಮೆಯಾಗುವುದು, ನೀರಿನ ಚಿಲುಮೆಗಳು ಸ್ವಾಭಾವಿಕ ಚಿಲುಮೆಗಳು ಬತ್ತುವುದು, ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕ್ಷೀಣಿಸುವುದು, ಫಲವತ್ತಾದ ಮಣ್ಣು ಕೊಚ್ಚಿ ಹೋಗಿ ವ್ಯವಸಾಯದ ಮೇಲೆ ಪರಿಣಾಮ ಉಂಟುಮಾಡುವುದು. ಮಣ್ಣಿನ ಸಂರಕ್ಷಣಾ ಕ್ರಮಗಳು ಯಾವುವು? ಉತ್ತರ: ವೈಜ್ಞಾನಿಕ ಬೇಸಾಯ, ಪ್ರಾಣಿಗಳು ಮೇಯಿಸುವುದನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಹಂತ-ಹಂತವಾಗಿ ವ್ಯವಸಾಯ ಕ್ಷೇತ್ರದ ನಿರ್ಮಾಣ, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವಂಥದ್ದು, ಅಡ್ಡಬದುವುಗಳ ನಿರ್ಮಾಣ. ಈ ಮೇಲಿನ ಎಲ್ಲ ಕ್ರಮಗಳಿಂದ ಮಣ್ಣನ್ನು ಸಂರಕ್ಷಣೆ ಮಾಡಬಹುದಾಗಿದೆ. ಮತ್ತೊಂದು ಮುಖ್ಯವಾದ ಪ್ರಶ್ನೆ: ಭೂಕಂಪದ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಉತ್ತರ: ಸಾರಿಗೆ ಸಂಪರ್ಕದ ಕಡಿತ, ಅಪಾರ ಆಸ್ತಿಹಾನಿ, ಜೀವಹಾನಿ, ಆಸ್ತಿಹಾನಿ, ಜನರ ಜೀವನ ಅಸ್ತವ್ಯಸ್ತ, ಸಾಂಕ್ರಾಮಿಕ ರೋಗಗಳು ಹರಡುವುದು, ಫೋನ್ ಸಂಪರ್ಕದ ಕಡಿತ, ನದಿಗಳ ದಿಕ್ಕು ಬದಲಿಸುವಿಕೆ, ಸುನಾಮಿಗಳಂತಹ ಅಲೆಗಳು ಉಂಟಾಗುವಿಕೆ. ಇವು ಭೂಕಂಪದ ಪರಿಣಾಮಗಳಾಗಿವೆ. ಮತ್ತೊಂದು ಪ್ರಶ್ನೆ: ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಟ್ಟಿ ಮಾಡಿ. ಉತ್ತರ: ಬಹುಮಹಡಿ ಕಟ್ಟಡಗಳನ್ನು ನಿಷೇಧಿಸುವುದು, ಹಗುರವಾದ ವಸ್ತುಗಳಿಂದ ಕಟ್ಟಡಗಳ ನಿರ್ಮಾಣ, ಮುಂಜಾಗ್ರತೆಗಾಗಿ ವೈದ್ಯಕೀಯ ವ್ಯವಸ್ಥೆಯನ್ನು ವಹಿಸಿಕೊಳ್ಳುವುದು, ಭೂಕಂಪ ಆದಾಗ ಜನರು ವಹಿಸಿಕೊಳ್ಳಬೇಕಾದ ಜಾಗೃತಿ ಬಗ್ಗೆ ಅರಿವು ಮೂಡಿಸುವುದು, ಸ್ಥಿತಿಸ್ಥಾಪಕ ಗುಣವುಳ್ಳ ಕಟ್ಟಡಗಳನ್ನು ನಿರ್ಮಾಣ ಮಾಡುವುದು. ಇವು ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳಾಗಿವೆ. ಮತ್ತೊಂದು ಪ್ರಶ್ನೆ: ಪ್ರವಾಹಗಳು ಉಂಟಾಗಲು ಕಾರಣಗಳೇನು? ಉತ್ತರ: ಅನಿಶ್ಚಿತ ಮಾನ್ಸೂನ್ ಮಳೆ, ನದಿಗಳಲ್ಲಿ ಹೂಳು ತುಂಬುವುದು, ಸಮುದ್ರದಲ್ಲಿ ಭೂಕಂಪ ಉಂಟಾಗುವುದು, ಅಣೆಕಟ್ಟುಗಳು ಮತ್ತು ಇತರ ಅಡ್ಡಗಟ್ಟೆಗಳು ಒಡೆಯುವುದು, ನದಿ ಹರಿಯುವ ಮಾರ್ಗ ಬದಲಿಸುವುದು,
ಚಂಡಮಾರುತಗಳು ಮತ್ತು ಅಪಾರ ಮಳೆಯಿಂದಾಗಿ ಪ್ರವಾಹಗಳು ಉಂಟಾಗುತ್ತವೆ. ಮತ್ತೊಂದು ಮುಖ್ಯವಾದ ಪ್ರಶ್ನೆ, ಭೂಕುಸಿತಕ್ಕೆ ಕಾರಣಗಳೇನು? ಉತ್ತರ, ಅರಣ್ಯಗಳನ್ನು ಕಡಿಯುವುದರಿಂದ, ಕಡಿದಾದ ಇಳಿಜಾರನ್ನು ಆಳವಾಗಿ ಉಳುಮೆ ಮಾಡುವುದರಿಂದ, ಜೇಡಿ ಮಣ್ಣಿನ ಪದರದ ಮೇಲೆ ಸಡಿಲವಾದ ಮಣ್ಣಿನ ಪದರಿದ್ದರೆ ಭೂಕುಸಿತ ಉಂಟಾಗುತ್ತದೆ. ಆಳವಾದ ಗಣಿಗಾರಿಕೆಯಿಂದಲೂ ಸಹ ಭೂಕುಸಿತ ಉಂಟಾಗುತ್ತದೆ. ಪರ್ವತ ವಲಯಗಳಲ್ಲಿ ರಸ್ತೆ, ರೈಲು ಮಾರ್ಗಗಳ ನಿರ್ಮಾಣದಿಂದಲೂ ಸಹ ಭೂಕುಸಿತ ಉಂಟಾಗುತ್ತದೆ. ಆತ್ಮೀಯರೇ, ನಾನು ಇವತ್ತು ಮಾಡಿದಂಥ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಅತಿ ಮುಖ್ಯವಾದ ಪ್ರಶ್ನೆಗಳು. ವಾರ್ಷಿಕ ಪರೀಕ್ಷೆಯಲ್ಲಿ ಪುನರಾವರ್ತನೆಗೊಂಡಂಥ ಪ್ರಶ್ನೆಗಳನ್ನೇ ತಮ್ಮ ಮುಂದೆ ತರಲು ಪ್ರಯತ್ನಿಸಿದ್ದೇನೆ. ಇನ್ನು ಇದಕ್ಕೆ ಯಾವ ರೀತಿಯಾಗಿ ನಾವು ಉತ್ತರವನ್ನು ನೆನಪಿಟ್ಟುಕೊಳ್ಳಬೇಕು ಅಂದರೆ, ನೈಜ ಜೀವನದಲ್ಲಿ ಆ ಘಟನೆಗಳು ಘಟಿಸಿದ್ದಾವೆ ಅಂತಕ್ಕಂಥ ಒಂದು ಕಲ್ಪನೆ ಮಾಡಿಕೊಂಡಾಗ ನೀವು ಉತ್ತರವನ್ನು ಸರಳವಾಗಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಈ ಒಂದು ಚಿಕ್ಕ ಪ್ರಯತ್ನಕ್ಕಾಗಿ ತಮ್ಮದೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು. ಜೈ ಹಿಂದ್.